ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ವ್ಯಕ್ತಿನ ನೀವು ನಂಬಬಹುದಾ? ಆ ವ್ಯಕ್ತಿ ಯಾರಾದ್ರೂ ಆಗಿರ್ಬಹುದು. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಹಸ್ಬೆಂಡ್, ವೈಫ್, ಪಾರ್ಟ್ನರ್ಸ್, ಆ ನಿಮ್ಮ ಫ್ಯೂಚರ್ ವುಡ್ ಬಿ ಫಿಯಾನ್ಸಿ, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಯಾರಾದ್ರೂ ಆಗಿರ್ಬಹುದು. ಆ ವ್ಯಕ್ತಿನ ನೀವು ನಂಬಬಹುದಾ ಅಂತ ಇವತ್ತು ನನ್ನ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ ನ ಇಟ್ಟಿದ್ದೀನಿ. ಹಾಗೆ ಒಂದಷ್ಟು ಏಂಜಲ್ ಗೈಡೆನ್ಸ್ ಮೆಸೇಜ್ ಕೂಡ ನಿಮ್ಗೋಸ್ಕರ ತೆಗಿತೀನಿ. ಸೊ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿ, ಆ ವ್ಯಕ್ತಿ ಅನ್ನೋ ಪದದಲ್ಲಿ ನೀವು ಯಾರನ್ನಾದ್ರೂ ತಗೊಳ್ಬಹುದು. ಹಸ್ಬೆಂಡ್, ವೈಫ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ರಿಲೇಶನ್ಶಿಪ್, ಯಾರಾದ್ರೂ ಆಗಿರ್ಬೋದು, ಫ್ರೆಂಡ್ಸ್, ಯಾರಾದ್ರೂ ಆಗಿರ್ಬೋದು. ಆ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಿ ಆ ವ್ಯಕ್ತಿನ ನೇಮ್ ನ ನೆನ್ಪ್ ಮಾಡ್ಕೊಂಡು ಈ ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 2 ಕಾರ್ಡ್ ಮೇಲೆ 2 ಸ್ಟೋನ್ ಇಟ್ಟಿದೀನಿ. ಯಾವ ಸ್ಟೋನ್ ಇರೋ ಕಾರ್ಡ್ ಅಥವಾ ಯಾವ ಕಾರ್ಡ್ ಇರೋ ಸ್ಟೋನ್ ನಿಮ್ಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ಮತ್ತಷ್ಟು ವಿಡಿಯೋಸ್ಗಳನ್ನ ಮಾಡೋ ಆಸಕ್ತಿ ಬರುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರೋ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿನ ನೀವು ನಂಬಬಹುದಾ? ಅದು ಯಾರಾದ್ರೂ ಆಗಿರ್ಬೋದು. ಆ ವ್ಯಕ್ತಿನ ನೀವು ನಂಬಬಹುದಾ ಅನ್ನೋದು ಇವತ್ತು ನನ್ನ ಟ್ಯಾರೋ ರೀಡಿಂಗ್ ಆಗಿರುತ್ತೆ. 2 ಆಫ್ ಕಪ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ, ದಿ ಸನ್ ಕಾರ್ಡ್ ಬರ್ತಾ ಇದೆ, ಒಂದು ಏಂಜಲ್ ಗೈಡೆನ್ಸ್ ಮೆಸೇಜ್ ಇದೆ. 2 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಆಬ್ವಿಯಸ್ಲಿ ನೀವು ನಂಬೋದು. ನೀವು ಆ ವ್ಯಕ್ತಿನ ಯಾವ ರೀತಿ ನೋಡ್ಕೊಳ್ತೀರೋ ಅದೇ ರೀತಿ ನಿಮಗೆ ಸಿಗುತ್ತೆ. ಈಗ ಕರ್ಮ ಅನ್ನೋದು ಎಷ್ಟು ನಂಬಿಕೆ ಇದೆ ಅಲ್ವಾ? ನಾವೇನ್ ಮಾಡ್ತೀವಿ ಆ ಕರ್ಮ ನಮಗ್ ಬಂದೇ ಬರುತ್ತೆ. ಒಳ್ಳೇದಾಗಿರ್ಬೋದು ಐದರ್ ಕೆಟ್ಟದಾಗಿರ್ಬೋದು. ಅದೇ ರೀತಿ ನೀವ್ ಯಾವ ವ್ಯಕ್ತಿನ ಈ ಕಾರ್ಡ್ ಅಲ್ಲಿ ನೆನೆಸ್ಕೊಂಡು ನೋಡ್ತಾ ಇದ್ದೀರಲ್ವಾ, ಅದೇ ರೀತಿ ನೀವ್ ಆ ವ್ಯಕ್ತಿಗೆ ಏನ್ ಕೊಡ್ತೀರಾ? ನೀವು ಆ ವ್ಯಕ್ತಿಗೆ ನಂಬಿಕೆ ಅರ್ಹರಾಗಿದ್ರೆ ಆ ವ್ಯಕ್ತಿನೂ ಕೂಡ ನಂಬಿಕೆ ಅರ್ಹರಾಗಿರ್ತಾರೆ. ನೀವ್ ಆ ವ್ಯಕ್ತಿಗೆ ಒಳ್ಳೇದ್ ಮಾಡ್ತಿದ್ರ, ಆ ವ್ಯಕ್ತಿ ಕೂಡ ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಹಾಗೆ ಆ ವ್ಯಕ್ತಿ ಯಾವ ರೀತಿ ಪರ್ಸನ್ ಅಂತಂದ್ರೆ, ನೀವು ಅವ್ರಿಗೆ ಪ್ರೀತಿ ಕೊಟ್ರೆ ಆ ಕಡೆಯಿಂದ ಪ್ರೀತಿನೇ ಸಿಗುತ್ತೆ. ನೀವು ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ಅವರು ಕೂಡ ನಿಮ್ಗೆ ಒಳ್ಳೇದೇ ಮಾಡ್ತಾರೆ. ಆ ರೀತಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಒಂದಷ್ಟು ಏನಾಗಿದೆ ಇತ್ತೀಚೆಗೆ ಅಂತಂದ್ರೆ, ನಿಮಗೆ ನೀವು ಟೈಮ್ ಕೊಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ನಿಮ್ಮ ಜವಾಬ್ದಾರಿಗಳಲ್ಲಿ ಅವರ ಜವಾಬ್ದಾರಿಗಳಲ್ಲಿ ತಲೆ ಕೆಡ್ಸ್ಕೊಂಡಿದ್ದೀರಾ. ಸೊ ಹಂಗಾಗಿ ಏನಾಗ್ತಾ ಇದೆ, ಟೈಮ್ ಕೊಡ್ಕೊಳ್ಳೋದಕ್ ಆಗದೆ ಕಡೆಗೆ ನೀವೇ ಯೋಚನೆ ಮಾಡೋದು, ಇವರು ನನಗ್ ಸೆಟ್ ಆಗ್ತಾರಾ, ಅಥವಾ ಇವರಿಂದ ನನಗೆ ಏನಾದ್ರು ಪ್ರಾಬ್ಲಮ್ಮಾ, ಇವ್ರು ಸೇಫಾ, ಇವ್ರು ಅನ್ಸೇಫಾ? ಯಾಕೆಂದ್ರೆ ನೀವು ಕುತ್ಕೊಂಡು ಪರಸ್ಪರವಾಗಿ ಮಾತಾಡ್ತಾನೆ ಇಲ್ಲಲ್ಲ. ಸೊ ಹಂಗಾಗಿ ಈ ತರ ಯೋಚನೆಗಳೆಲ್ಲ ಬರ್ತಾ ಇದೆ. ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಂಡ್ರಿ ಅಂದ್ರೆ, ಆ ಕೆಲ್ಸ ಅವ್ರು ಬೇಗ ಮಾಡ್ಲಿಲ್ಲ, ಅಥವಾ ಫೋನ್ ಮಾಡ್ಲಿಲ್ಲ, ಅಥವಾ ಹೇಳಿದ ಕೆಲ್ಸಗಳು ಮಾಡ್ಲಿಲ್ಲ ಅಂತ ಅಂದಾಗ ಆಗತ್ತೋ ಇಲ್ವೋ, ಇವ್ರು ಅರ್ಹರೋ ಇಲ್ವೋ ಅನ್ನೋದು ಸಡನ್ ಡಿಸಿಷನ್ ತಗೊಂಡ್ಬಿಡ್ತೀರಾ ಅಂತ ತೋರ್ಸತ್ತೆ. ಸೊ ಈ ವ್ಯಕ್ತಿನ ನೀವು ನಂಬಬಹುದು, ಮುಂದೆನೂ ಕೂಡ ನಂಬಬಹುದು. ಯಾಕೆಂದ್ರೆ ಒಳ್ಳೊಳ್ಳೆ ಸೆಲೆಬ್ರೇಷನ್ಸ್ ಗಳು ನಿಮ್ಮ ನಡುವೆ ನಡೆಯುತ್ತೆ. ಒಂದ್ ಒಳ್ಳೆ ಟೈಮ್ ನ ನಿಮ್ಗೆ ಕೊಡ್ತಾರೆ. ಇದು ಒಂದ್ ಒಳ್ಳೆ ಕ್ವಾಲಿಟಿ ರಿಲೇಶನ್ಶಿಪ್ ಆಗಿದೆ ಇದು. ಸೊ ದಿ ಸನ್ ಬಂದಿರೋದ್ರಿಂದ ಒಂದ್ ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಇವ್ರ ಜೊತೆಗಿದ್ರೆ ನೀವು ನೋಡ್ಬೋದು. ನಿಮ್ಮ ಲೈಫ್ ಕೂಡ ಇವ್ರ ಒಟ್ಟಿಗಿದ್ರೆ ಬ್ರೈಟ್ ಆಗಿರುತ್ತೆ ಅಂತ ತೋರಿಸ್ತಾ ಇದೆ. ಆಬ್ವಿಯಸ್ಲಿ ಈ ವ್ಯಕ್ತಿನ, ನೀವು ಯಾವ ವ್ಯಕ್ತಿನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೋ ಆ ವ್ಯಕ್ತಿನ ನೀವು ಕಣ್ಣು ಮುಚ್ಕೊಂಡು ನಂಬಬಹುದು. ಏಂಜಲ್ ಗೈಡೆನ್ಸ್ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಫರ್ಗ್ಯೂನೆಸ್ ಬರ್ತಾ ಇದೆ. ಏನೇ ಹಳೇದಾಗಿರ್ಲಿ, ಏನೇ ಇರ್ಲಿ, ಬಿಟ್ಟು ಬಿಡೋದು. ಒಂದಷ್ಟು ನಂಬಿಕೆ ಇಡಿ ಅವ್ರ ಮೇಲೆ. ಫರ್ಗ್ಯೂನೆಸ್ ಅಂದ್ರೆ ಕ್ಷಮಿಸ್ಬಿಡಿ. ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ಅವರಿಂದ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಅದನ್ನ ಡ್ರ್ಯಾಗ್ ಮಾಡಬೇಡಿ, ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ. ಸೊ ಆ ವ್ಯಕ್ತಿನ ನೀವು ನಂಬಬಹುದು. ನೀವು ಯಾವ ರೀತಿ ಆ ವ್ಯಕ್ತಿ ಜೊತೆಗಿರ್ತೀರೋ ಅದೇ ರೀತಿ ಆ ವ್ಯಕ್ತಿ ಒಟ್ಟಿಗಿರ್ತಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದ್ರಿಂದ ಒಂದಷ್ಟು ನೀವು ಒಂದ್ ಒಳ್ಳೆ ಶೈನ್ ಆಗ್ತೀರಾ ಅಂತ ತೋರ್ಸತ್ತೆ. ಒಂದ್ ಒಳ್ಳೆ ದಾರಿಗೆ ನೀವು ಹೋಗ್ತೀರಾ ಅಂತ ತೋರ್ಸತ್ತೆ.
ಸೊ ಫಸ್ಟ್ನೇ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್, ಯಾರೆಲ್ಲ ಈ ಸ್ಟೋನ್ ಇರೋ ಕಾರ್ಡ್, ಈ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ವ್ಯಕ್ತಿನ ನೀವು ನಂಬಬಹುದಾ? ಅದ್ ಯಾರಾದ್ರೂ ಆಗಿರಬಹುದು. ಆ ವ್ಯಕ್ತಿನ ನೀವು ನಂಬಬಹುದಾ? ಆ ವ್ಯಕ್ತಿ ಜೊತೆ ನಿಮ್ಮ ಫ್ಯೂಚರ್ ಹೇಗಿದೆ? ಇವತ್ತಿನ ಕಾರ್ಡ್ ರೀಡಿಂಗ್ ಇದಾಗಿರುತ್ತೆ. ಒಬ್ಬ ವ್ಯಕ್ತಿನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಕಾರ್ಡ್ ಇರೋರಾಗಿರ್ಬೋದು, ಫಸ್ಟ್ ಕಾರ್ಡ್, ಒಬ್ಬ ವ್ಯಕ್ತಿ ಮಾತ್ರ ನೀವು ನೆನ್ಪು ಮಾಡ್ಕೊಂಡು ಈ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, 7 ಆಫ್ ವಾಂಡ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್. ಈಗ ಯಾವ ವ್ಯಕ್ತಿನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಲ್ಲ, ಆ ವ್ಯಕ್ತಿ ಹೇಗೆ ಅಂತ ಅಂದ್ರೆ ಕರೆಕ್ಟ್ ಡಿಸಿಷನ್ ತಗೊಳ್ಳಕ್ಕೆ ಬರಲ್ಲ. ಅವ್ರಿಗೆ ಏಜ್ ಆಗಿರ್ಬಹುದು, ಏನೇ ಇರ್ಬೋದು, ಬಟ್ ಆದ್ರೆ ನಾನ್ ಮಾಡಿದ್ದೇ ಸರಿ ಅನ್ನೋ ಮೆಂಟಾಲಿಟಿಯಲ್ಲಿದ್ದಾರೆ. ಅವ್ರಿಗೆ ಏಜ್ ಆಗಿರ್ಬೋದು, ಬಟ್ ಆದ್ರೆ ಅವ್ರ ಮೈಂಡ್ ಸೆಟ್ ಹೆಂಗೆ ಅಂತಂದ್ರೆ ಇನ್ನು 15ರಿಂದ 20 ವರ್ಷ ತನಕ ಯೋಚನೆ ಮಾಡ್ತಾರ ಅವರು. ಸಡನ್ ಡಿಸಿಷನ್ ತಗೊಳ್ಳೋದು, ಆ ಕೋಪ ಬಂದಾಗ ಏನ್ ಬರುತ್ತೆ ಅದನ್ನ ಮಾತಾಡ್ಬಿಡೋದು, ಈ ತರದ್ದೆಲ್ಲ ಇದೆ. ಒಂದಷ್ಟು ಕೆಲಸದ ವಿಚಾರವಾಗಿನೂ ಅವರು ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾರೆ. ಅದರಿಂದ ಏನಾಗತ್ತೆ, ಆ ಫ್ರಸ್ಟ್ರೇಷನ್ ಎಲ್ಲ ನಿಮ್ಮ ಮೇಲೆ ತಂದು ಹಾಕೋದು. ಸೊ ಈ ವ್ಯಕ್ತಿ ಹೆಂಗೆ ಅಂದ್ರೆ ಒಂದಷ್ಟು ಹಿರಿತವಾಗಿ ಮಾತಾಡೋದು, ಅದನ್ನ ನೀವು ನೋಡೋದಕ್ಕಾಗಲ್ಲ. ಈ ವ್ಯಕ್ತಿ ಆದಷ್ಟು ಹಣದ ಕಡೆನೆ ಸ್ವಲ್ಪ ಗಮನ ಕೊಡುವಂತವ್ರು ಅಂತ ಹೇಳಿ ತೋರ್ಸತ್ತೆ. ಹಣಕ್ಕೆ ಮನುಷ್ಯರಿಗೆ ಆದ್ಯತೆ ಕೊಡೋದಕ್ಕಿಂತ ಹಣಕ್ಕೆ ಆದ್ಯತೆ ಕೊಡ್ತಾರೆ ತುಂಬಾ. ಸೊ ಈ ವ್ಯಕ್ತಿನ ನೀವು ಹೇಗೂ ನಂಬಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಇವರ ಮೂಗಿನ ನೇರಕ್ಕೆ ಇವ್ರು ಇರ್ತಾರೆ. ಸಡನ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಇವತ್ತು ನಿಮ್ಮೊಟ್ಟಿಗೆ ಚೆನ್ನಾಗಿದ್ದಾರೆ, ನಾಳೆ ಇನ್ನೊಬ್ರು ಯಾರೋ ಬಂದ್ರು, ಸಡನ್ ಚೇಂಜ್ ಆಗ್ತಾರ ಅವರು. ಅದ್ ಎಷ್ಟು ವರ್ಷದ ಪ್ರೀತಿ ಆಗಿರ್ಬಹುದು, ಎಷ್ಟು ವರ್ಷದ ಬಾಂಧವ್ಯ ಆಗಿರಬಹುದು, ಅದ್ ಎಷ್ಟು ವರ್ಷದ ರಿಲೇಶನ್ಶಿಪ್ ಆಗಿರ್ಬೋದು, ಎಷ್ಟು ವರ್ಷದ ಫ್ರೆಂಡ್ಶಿಪ್ ಆಗಿದ್ರು ಪರವಾಗಿಲ್ಲ, ಅವ್ರು ಸಡನ್ ಬೇಕಾದ್ರೆ ಚೇಂಜ್ ಆಗ್ತಾರ ಅವರು. ಅದೇ ರೀತಿ ಮನಸ್ಥಿತಿಯಲ್ಲಿರುವಂತ ಪಾರ್ಟ್ನರ್ ನಿಮ್ ಪಾರ್ಟ್ನರ್ ಅಂತ ತೋರಿಸ್ತಾ ಇದೆ. ನೀವೇನಾದ್ರೂ ಅವ್ರಿಗೆ ತುಂಬಾ ಪುಷ್ ಮಾಡಕ್ ಹೋದ್ರೆ, ಈ ಸಂಬಂಧದ ವಿಚಾರವಾಗಿರ್ಬಹುದು, ಏನೇ ಇರಬಹುದು, ಆ ಸಂಬಂಧನೇ ಬಿಟ್ಟು ದೂರ ಹೋಗೋದಕ್ಕೂ ಬೇಕಾದ್ರೆ ಅವ್ರು ರೆಡಿ ಆಗಿರ್ತಾರೆ ಅಂತ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ಅವರು ವ್ಯಕ್ತಿಗೆ ಆದ್ಯತೆ ಕೊಡೋದಕ್ಕಿಂತ ಜಾಸ್ತಿ ಹಣಕ್ಕೆ ಆದ್ಯತೆ ಕೊಡುವಂತ ಪಾರ್ಟ್ನರ್, ಫ್ರೆಂಡ್ಶಿಪ್ ಅಂತ ತೋರ್ಸುತ್ತೆ ನಂಗೆ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು, ಯಾವಾಗ ಬೇಕಾದ್ರೂ ನಿಮ್ಮೊಟ್ಟಿಗೆ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗಿ ಸಡನ್ ಆಗಿ ನಾಳೆ ನಾಡರಲ್ಲಿ ಯಾರೋ ಫ್ರೆಂಡೋ ಅಥವಾ ಹಳೆ ಲವ್ವೋ ಅಥವಾ ಅಪ್ಪ ಅಮ್ಮನ ಮಾತಿಗೆ ಅವ್ರು ಯಾರು ಮಾತಾಡಿದ್ರು ಅವ್ರ ಕಡೆ ಚೇಂಜ್ ಆಗ್ಬಿಡ್ತಾರೆ. ಅವರು ಬೇಗ ಚೇಂಜ್ ಆಗ್ತಾರೆ. ಸೊ ಈ ವ್ಯಕ್ತಿನ ಹೇಗೂ ನಂಬೋದಕ್ಕಾಗಲ್ಲ. ಯಾವ ರೀತಿ ನೀವು ಇವ್ರೊಟ್ಟಿಗೆ ರಿಲೇಶನ್ಶಿಪ್ ಮಾಡ್ಕೊಳ್ತೀರಿ, ಯಾವ ನಂಬಿಕೆ ಮೇಲೆ ಇವ್ರ ಜೊತೆ ಜೀವನ ನಡೆಸ್ತೀರಿ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಹುದು ಇವರು. ಅದೇ ರೀತಿ ಅವರ ಎನರ್ಜಿ ಆಗಿದೆ ಅಂತ ತೋರಿಸ್ತಾ ಇದೆ. ನೀವು ಯಾವ ಪಾರ್ಟ್ನರ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾರೆ. ಇವತ್ತು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಅದೇ ರೀತಿನೇ ಇದ್ಬಿಡ್ತಾರ ಅವರು. ನೀವೇ ಎಲ್ಲ, ನಿಮ್ಮನ್ನೇ ನಾನು ನಂಬೋದು, ನೀವೇ ನನ್ನ ಲೈಫಿಗೆ ಅಂತ ಹೇಳಿ ನಂಬಿಸ್ತಾರೆ. ಬಟ್ ಆದ್ರೆ ನಾಳೆ ಮತ್ತೆ ಅವ್ರ ಐಡಿಯಾಸ್ಗಳು ಬೇರೆ ಬೇರೆ ಇರುತ್ತೆ, ಅವ್ರ ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಅವ್ರಿಗೆ ಏನಂದ್ರೆ ಸಡನ್ ಡಿಸಿಷನ್ ತಗೊಂಡು ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮನ್ನ ಬಿಟ್ಟು ಹೋಗೋ ಸಾಧ್ಯತೆ ತುಂಬಾನೇ ಇದೆ. ಸೊ ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ ನೋಡೋದಾದ್ರೆ, ನೋ ಅಂತ ಬರ್ತಾ ಇದೆ. ನೋ ಅಂತ ಬರ್ತಾ ಇದೆ. ಈ ವ್ಯಕ್ತಿನ ನೀವು ಹೆಂಗೂ ನಂಬೋದಕ್ಕಾಗಲ್ಲ. ಯಾವ ನಂಬಿಕೆ ಮೇಲೆ ಈ ವ್ಯಕ್ತಿನ ಇರಕ್ಕಾಗತ್ತೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಇವರು. ಸೊ ನೋ ಅಂತ ತೋರಿಸ್ತಾ ಇದೆ. ದಯವಿಟ್ಟು ನೀವೇನಾದ್ರೂ ಆ ವ್ಯಕ್ತಿನ ತುಂಬಾ ನಂಬ್ಕೊಂಡಿದ್ರೆ ಅಥವಾ ಅವ್ರು ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ರೆ, ಅವ್ರು ಮತ್ತೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡಿದ್ರೆ ನೋ ಅಂತ ಬರ್ತಾ ಇದೆ. ಇದು ಏಂಜಲ್ಸ್ ಗೈಡೆನ್ಸ್ ಕಡೆಯಿಂದ ಮೆಸೇಜ್ ಆಗಿರುತ್ತೆ. ಸೊ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಇದು ಕೂಡ ರೆಸೊನೇಟ್ ಆಗತ್ತೆ, ಬಟ್ ನಿಮ್ದೇ ಆದಂತ ಕ್ವಶನ್ಸ್ ಗಳಿರತ್ತಲ್ಲ. ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ನೀವು ಮುಂಚಿತವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.